ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ. ಈಗ 13ನೇಯ ಎಪಿಸೋಡು ಪ್ರಾರಂಭಗೊಳ್ಳುತ್ತಾ ಇದೆ. ನಿನ್ನೆಯ ಪಾಠದಲ್ಲಿ ಸುಮಾರು 59ನೇಯ ಪ್ರಶ್ನೆಗಳವರೆಗೆ ನಾವು ಚಿಂತನೆಯನ್ನು ನಡೆಸಿದ್ವಿ. ಮನೋಜಯ ಸಾಧಿಸಿದ ಉತ್ತಮಾಧಿಕಾರಿಗಳು ಭಗವಂತನನ್ನು ಧ್ಯಾನಿಸಬೇಕಾದ ಬಗೆ ಹೇಗೆ? ಒಬ್ಬೊಬ್ಬರು ಒಂದೊಂದು ರೀತಿಯ ಉಪಾಸನೆ ಮಾಡತಕ್ಕಂಥ ಕ್ರಮ ಇದೆ. ಭಗವಂತನನ್ನು ಎಲ್ಲರೂ ಒಂದೇ ರೀತಿ ಉಪಾಸನೆ ಮಾಡುವಂತಿಲ್ಲ. ಪತಿಯೆಂದು ಲಕ್ಷ್ಮೀದೇವಿ ಮಾತ್ರ ಉಪಾಸನೆ ಮಾಡಬೇಕು. ಬ್ರಹ್ಮಣಾಮೇ ಪಿತೇತಿ ಚ, ಬ್ರಹ್ಮದೇವರು ನನಗೆ ತಂದೆ ಅಂತ ಉಪಾಸನೆ ಮಾಡಬೇಕು. ಉಳಿದವರು ಪಿತಾಮಹ ಅಂತ ಉಪಾಸನೆ ಮಾಡಬೇಕು. ಹೀಗೆಲ್ಲ ಕ್ರಮ ಉಂಟು. ಎಲ್ಲರೂ ಒಂದೇ ರೀತಿ ಉಪಾಸನೆ ಮಾಡತಕ್ಕಂಥ ಕ್ರಮ ಇಲ್ಲ. ಅವರವರ ಯೋಗ್ಯದಾನುಸಾರವಾಗಿ ಆ ಉಪಾಸನೆ ಮಾಡತಕ್ಕಂಥ ಕ್ರಮವನ್ನು ಹೇಳಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮತ್ತೊಂದು ರೀತಿಯ ಕ್ರಮವನ್ನು ಕೂಡ ಹೇಳಿಕೊಡುವಾಗ ಉತ್ತಮಾಧಿಕಾರಿಗೆ ಯಾವ ರೀತಿಯ ಚಿಂತನೆ ಅಥವಾ ಧ್ಯಾನ ವಿಹಿತವಾಗಿದೆ ಅದಕ್ಕಾಗಿ ಹೇಳಿದರು. ಶ್ರೀಹರಿಯ ವ್ಯಾಪ್ತ ರೂಪವನ್ನು ಅವನು ಚಿಂತನೆ ಮಾಡಬೇಕು ಅನ್ನುವುದು. ಉತ್ತಮಾಧಿಕಾರಿಗಳು ಹರಿಯನ್ನು ಏನೆಂದು ಧ್ಯಾನಿಸಬೇಕು? ಶ್ರೀಹರಿ ಸರ್ವಜ್ಞ, ಶ್ರೀಹರಿ ಸರ್ವವ್ಯಾಪ್ತ, ಅವನು ಸ್ವೇಚ್ಛಾರೂಪಿಯಾಗಿದ್ದಾನೆ. ತನ್ನ ಇಚ್ಛೆ ಏನು ಉಂಟು ಅದರಂತೆ ನಡೀತದೆ. ಅದಕ್ಕೆ ಸ್ವೇಚ್ಛಾರೂಪಿ ಅಂತ ಹೆಸರು. ನಾವೆಲ್ಲ ಸಂಕಲ್ಪ ಮಾಡ್ತೇವೆ, ಅದಾಗಬೇಕು, ಇದಾಗಬೇಕು, ಹೀಗಿರಲಿ, ಹಾಗಿರಲಿ. ಆಗ್ತದೆ? ಬರೀ ಸಂಕಲ್ಪ ಅಷ್ಟೇ, ಇಚ್ಛೆ ಅಷ್ಟೇ, ಕೆಲಸ ಆಗೋದಿಲ್ಲ. ಅವನು ಭಗವಂತ ಸ್ವೇಚ್ಛಾರೂಪಿ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಹೇಳ್ತಾರೆ. ಈ ಪ್ರಪಂಚವೆಲ್ಲ ಅವನ ಇಚ್ಛೆ. ಇದು ಆಗಬೇಕು, ಆಯಿತು, ಸೃಷ್ಟಿ ಆಗಿಬಿಡ್ತದೆ. ಅಲ್ಲಿ ಹೆಚ್ಚಿನ ಸಮಯ, ಹೆಚ್ಚಿನ ತಯಾರಿ ಏನೂ ಬೇಕಿಲ್ಲ. ಅವನ ಸಂಕಲ್ಪ ಆಯಿತು, ನಿರ್ಮಾಣ ಆಗಿಬಿಡ್ತದೆ. ಹಾಗೆ ಅವನು ಸ್ವೇಚ್ಛಾರೂಪಿ ಅಂತ ಚಿಂತನೆ ಮಾಡತಕ್ಕಂಥದ್ದು. ಗುಣಪೂರ್ಣನಾಗಿದ್ದಾನೆ, ಆನಂದಮಯನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅವನಿಗೆ ನಿದ್ರೆ ಅಂದರೆ ಅಜ್ಞಾನ ಅಂತ ಅರ್ಥ. ನಿದ್ರೆಯಲ್ಲಿ ಮೈಮೇಲೆ ಎಚ್ಚರ ಇರೋದಿಲ್ಲ, ಮಲಗಿರ್ತೇವೆ, ಜೋರು ಗಾಢ ನಿದ್ರೆ. ಎಷ್ಟೋ ಸಲ ನಿದ್ರೆ ಅವಸ್ಥೆಯಲ್ಲಿ ಏನು ಗೊತ್ತೇ ಆಗೋದಿಲ್ಲ, ಮಲಗಿದ್ದಷ್ಟೇ. ಅದಕ್ಕೋಸ್ಕರ ಅದು ಅಜ್ಞಾನ ಅಂತ ಅನ್ನೋ ಅರ್ಥ ನಿದ್ರಾವಸ್ಥೆ ಅಂತಂದರೆ. ಹಾಗೆ ಭಗವಂತನಿಗೆ ನಿದ್ದೆ ಇಲ್ಲ, ಅಜ್ಞಾನಾವಸ್ಥೆ ಇಲ್ಲ ಅಂತ ಅರ್ಥ. ತಾನು ನಿದ್ರೆ ಪಡೆಯದೇ ಇದ್ದರೂ, ಅರ್ಥಾತ್ ಭಗವಂತನಿಗೆ ನಿದ್ರೆ ಇಲ್ಲದೇ ಇದ್ದರೂ ನಿದ್ದೆಯಲ್ಲಿರುವ ಜೀವರನ್ನ ಭಗವಂತ ಅಬ್ಸರ್ವ್ ಮಾಡಲಿಕ್ಕತ್ತಾನೆ. ಅಸುಪ್ತ ಸುಪ್ತಾನ್ ಅಭಿಚಾಕಶೀತಿ, ಇದು ಉಪನಿಷತ್ತಿನ ಮಾತಿದು. ತನಗೆ ನಿದ್ದೆ ಇಲ್ಲ, ನಿದ್ದೆಯಲ್ಲಿರತಕ್ಕಂಥ ಇತರ ಜೀವರನ್ನ ಭಗವಂತ ನೋಡ್ತಾ ಇದ್ದಾನೆ. ಇದವನ ಸ್ವರೂಪ. ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಅದು ಉತ್ತಮಾಧಿಕಾರಿಗಳಿಗೆ ವಿಹಿತವಾದ ಕ್ರಮ. ಇನ್ನು ಮಹಾಧಿಕಾರಿಗಳು ಅರ್ಥಾತ್ ಉತ್ತಮ ಅಧಿಕಾರಿಗಳು ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ನಾವೆಲ್ಲ ಅದರಲ್ಲಿ ಪಾಲ್ಗೊಳ್ತೀವೋ ಇಲ್ಲವೋ ಗೊತ್ತಿಲ್ಲ. ನಮ್ಮ ಲೀಸ್ಟು, ನಮ್ಮ ಕ್ಯೂ ಎಲ್ಲಿದೆ ಯಾರಿಗೆ ಗೊತ್ತು? ಅದಕ್ಕಾಗಿ ವಿವರಣೆ ಕೊಟ್ಟಿದ್ದಾರೆ. ಬ್ರಹ್ಮಾಂಡ ಪುರಾಣದ ಮಾತನ್ನು ಉಲ್ಲೇಖ ಮಾಡುತ್ತಾ ಆಚಾರ್ಯ ಮಧ್ವರು, ಮಹಾಧಿಕಾರಿಗಳು ಅಂತಂದರೆ, ಉತ್ತಮಾಧಿಕಾರಿಗಳು ಅಂತಂದರೆ ಪ್ರಜಾಪಾಶ್ಚ ತಥಾ ದೇವಾಹ ಮಹಾಧಿಕಾರಿಣ ಸ್ಮೃತಾಹ. ಇದು ಬ್ರಹ್ಮಾಂಡ ಪುರಾಣದ ಮಾತು. ಮರೀಚಿ ಮುಂತಾದ ಪ್ರಜಾಪತಿಗಳು ಹಾಗೂ ದೇವತೆಗಳು ಮಹಾಧಿಕಾರಿಗಳು ಅಥವಾ ಉತ್ತಮಾಧಿಕಾರಿಗಳು. ಅಧಿಕಾರ ಅಂತಂದರೆ ನಿನ್ನೆ ನಾವು ನೋಡಿದಂತೆ ಎಲಿಜಿಬಿಲಿಟಿ ಅಂತ ಅರ್ಥ. ಧ್ಯಾನ ಮಾಡಲಿಕ್ಕೆ, ಭಗವಂತ ಚಿಂತನೆ ಮಾಡಲಿಕ್ಕೆ ಎಲಿಜಿಬಿಲಿಟಿ ಬೇಕು, ಅರ್ಹತೆ ಬೇಕು. ಅರ್ಹತೆ ಇಲ್ಲದೆ ಇದ್ದರೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಮಿನಿಮಮ್ ಕ್ವಾಲಿಫಿಕೇಷನ್ ಅನ್ನೋ ಅರ್ಥ. ಹಾಗೆ ಅರ್ಹತೆ ಬೇಕು. ಒಂದೊಂದು ಅರ್ಹತೆಯ ಜನರು ಒಂದೊಂದು ರೀತಿಯ ಚಿಂತನೆಯನ್ನು ಅಳವಡಿಸಿಕೊಳ್ಳತಕ್ಕಂಥದ್ದನ್ನು ನಾವು ಕಾಣ್ತೇವೆ.
ಹಾಗಾಗಿ ಮಹಾಧಿಕಾರಿಗಳು ಅಥವಾ ಉತ್ತಮಾಧಿಕಾರಿಗಳು ಯಾವ ರೀತಿ ಚಿಂತನೆ ಮಾಡ್ತಾರೆ ಅದನ್ನು ನಾವು ಈ ಮೂಲಕ ಇಲ್ಲಿ ನೋಡಿದ್ದೇವೆ. ಮುಂದಿನ ಪ್ರಶ್ನೆ, ಅಲ್ಪಾಧಿಕಾರಿಗಳು ಯಾರು? ಮಹಾಧಿಕಾರಿಗಳು ಅಂತ ಆಯಿತು, ಅಲ್ಪಾಧಿಕಾರಿಗಳು ಯಾರು? ಋಷ್ಯಶೀತಿಸ್ತಥಾ ಸಪ್ತ ಪಿತರೋಪ್ಸರಸಾಂಶತಂ ಗಂಧರ್ವಾಣಾಂ ತಥಾ ರಾಜ್ಞಾಂ ವಿಂಶತ್ ಅನ್ಯಾಸು ಜಾತಿಷು ಅಲ್ಪಾಧಿಕಾರಿಣ ಪ್ರೋಕ್ತಾಃ. ಇದು ಕೂಡ ಬ್ರಹ್ಮಾಂಡ ಪುರಾಣದ ಮಾತೆಯಾಗಿದೆ. ಇದನ್ನು ಉಲ್ಲೇಖ ಮಾಡ್ತಾ ಮಧ್ವರು ನಮ್ಮ ಗಮನಕ್ಕೆ ಅಲ್ಪಾಧಿಕಾರಿಗಳ ವಿವರವನ್ನು ತಂದು ಕೊಟ್ಟಿದ್ದಾರೆ. 80 ಜನ ಋಷಿಗಳು, ತುಂಬ ಋಷಿಗಳಿದ್ದಾರೆ, ಅದರಲ್ಲಿ 80 ಜನರು ಮಾತ್ರ ಶ್ರೇಷ್ಠರಾಗಿರ್ತಕ್ಕಂಥವರು. ಅವ್ರನ್ನ ಬ್ರಹ್ಮರ್ಷಿಗಳು ಅಂತ ಕರೀತಕ್ಕಂಥದ್ದು ಕೂಡ ಉಂಟು. ಗೋತ್ರ ಪ್ರವರ್ತಕ ಆಗಿರ್ತಕ್ಕಂಥವ್ರು ಅಂತ ಕರೀತಕ್ಕಂಥವ್ರು ಕೂಡ ಉಂಟು. ಹಾಗಾಗಿ 80 ಜನ ಋಷಿಗಳು, 7 ಮಂದಿ ಪಿತೃಗಳು, 100 ಅಪ್ಸರೆಯರು, 100 ಮಂದಿ ಗಂಧರ್ವರು, 100 ಮಂದಿ ಚಕ್ರವರ್ತಿಗಳು, ಸಿದ್ಧ, ಚಾರಣ ಮುಂತಾದ ಉಪದೇವ ಜಾತಿಯಲ್ಲಿ ದೇವತೆಗಳು ಬೇರೆ, ಇವರೆಲ್ಲ ಸಿದ್ಧ, ಚಾರಣ ಮುಂತಾದವರು ಉಪದೇವರು ಅಂತ ಕರೀತಾರೆ. ಅವರಲ್ಲಿ 20 ಮಂದಿ ಇಷ್ಟು ಸೇರಿದಾಗ ಇವರಷ್ಟು ಮಾತ್ರ ಅಲ್ಪಾಧಿಕಾರಿಗಳು. ಇವರನ್ನು ಬಿಟ್ಟರೆ ಬೇರೆಯವರಿಗೆ ಅಲ್ಪಾಧಿಕಾರವೂ ಇಲ್ಲ. ಅದಕ್ಕಾಗಿಯೇ ಭಾಗವತ ಏಕಾದಶ ಸ್ಕಂದದಲ್ಲಿ ಈ ಒಂದು ಮಾತು ಬರ್ತದೆ. ನವಮ ಸ್ಕಂದದಲ್ಲಿ ಅಲ್ಲಿ ಎಲ್ಲ ರಾಜರ ಚರಿತ್ರೆಯನ್ನು ವರ್ಣನೆ ಮಾಡ್ತಾರೆ ವ್ಯಾಸರು. ಮೇಲ್ನೋಟಕ್ಕೆ ಅನ್ನಿಸ್ತದೆ ಈ ರಾಜರ ಚರಿತ್ರೆಯನ್ನು ಕಟ್ಟಿಕೊಂಡು ನಮಗೇನು ಮಾಡೋದಿದೆ? ನಮಗೆ ಈ ಪ್ರಶ್ನೆ ಅಲ್ಲಿ ಯಾಕೆ ಬರ್ತದೆ ಅಂತಂದರೆ, ಇವತ್ತು ನಮ್ಮನ್ನು ಆಳ್ತಕ್ಕಂತಹ ಯಾರೋ MLA MP ಗಳು ಅವರ ಭ್ರಷ್ಟತನ, ದುಷ್ಟತನ ನೋಡುವಾಗ ಸಾಕಪ್ಪ ಸಾಕು, ಇವರು ಸಾವರಿ ಬೇಡವೇ ಬೇಡ, ನೀವು ಕಥೆ ಬೇರೆ ಕೇಳಬೇಕಾ ಅಂತ ಒಂದಷ್ಟು ಬೇಸರ, ಏನೋ ಒಂದಷ್ಟು ತಾತ್ಸಾರ ಮನೋಭಾವ ಬಂದ್ಬಿಡ್ತದೆ. ಆದರೆ ಅವತ್ತಿನ ಕಾಲದ ರಾಜರು ಈ ರೀತಿ ಇರಲಿಲ್ಲ. ಅಂದಿನ ಚಕ್ರವರ್ತಿಗಳು ಮಹಾ ಭಗವದ್ಭಕ್ತರಾಗಿದ್ದರು. ಅವರನ್ನು ರಾಜರ್ಷಿಗಳು ಕರೀತಾರೆ. ರಾಜ ಋಷಿ ಇವ, ರಾಜನೂ ಆಗಿದ್ದ ಋಷಿಯೂ ಆಗಿದ್ದ. ಅಂದ್ರೇನು? ರಾಜನಂತೆ ರಾಜ್ಯವನ್ನಾಳುವ ಸಾಮರ್ಥ್ಯವನ್ನು ಇಟ್ಟುಕೊಂಡಿದ್ದ, ಒಬ್ಬ ಋಷಿಯಂತೆ ಸಾಧಕನಾಗಿ, ಸಾಧಕನು ತಪಸ್ವಿಯೂ ಒಳ್ಳೆ ವ್ಯಕ್ತಿಯೂ ಆಗಿದ್ದ. ಹಾಗೆ ಅವನನ್ನು ರಾಜನು ಮತ್ತು ಋಷಿಯೂ ಆಗಿದ್ದ ಅನ್ನೋ ಅರ್ಥದಲ್ಲಿ ರಾಜರ್ಷಿ ಅಂತ ಕರೀತೇವೆ. ಈ ಕಾರಣಕ್ಕೋಸ್ಕರ ರಾಜರು ಅಂತ ಇವತ್ತು ನಮ್ಮ ನಾಳತಕ್ಕಂಥ ಯಾರೋ MLA MP ಗಳಂತೆ ಸಾಮಾನ್ಯ ಜನರಲ್ಲ, ಮಹಾಭಗವದ್ಭಕ್ತರು, ಮಹಾಜ್ಞಾನಿಗಳು ಆಗಿದ್ದರು. ಅದಕ್ಕೆ ಅದನ್ನೇ ನೋಡ್ತಕ್ಕದಿಲ್ಲ. 100 ಮಂದಿ ಚಕ್ರವರ್ತಿಗಳು ಕೂಡ ಈ ಅಲ್ಪಾಧಿಕಾರಿಗಳು ಸೇರಿದ್ದಾರೆ. ಒನ್ ಆಫ್ ದೆಮ್ ಇರಬಹುದು. ಆ ರೀತಿಯಾಗಿ ಯಾರು ಅಂಬರೀಷ ರಾಜನೋ ಅಥವಾ ಪೃಥು ಚಕ್ರವರ್ತಿಯೋ ಹೀಗೆಲ್ಲ ಅಲ್ಲಿ ಬರ್ತಕ್ಕದನ್ನು ನಾವು ಕಾಣಬಹುದು ಅಂತ ಅನಿಸ್ತದೆ. ಹೀಗೆ ಅಲ್ಪಾಧಿಕಾರಿಗಳು ಮಹಾಧಿಕಾರಿಗಳು ಇವರನ್ನು ತಿಳ್ಕೊಳ್ತಕ್ಕಂಥದ್ದು. ಹಾಗಾದರೆ ನಮ್ಮ ಸ್ಥಾನ ಎಲ್ಲಿ ಉಂಟು? ಇದರಲ್ಲಿ ಯಾರು ಎಲ್ಲೆಲ್ಲ ಅವಕಾಶ ಇದೆಯೋ ಹೇಗೆ ಅಂತ ಮುಂದಿನ ಪ್ರಶ್ನೆ ಬರ್ತದೆ. ಅನಧಿಕಾರಿಗಳು ಯಾರು? 63ನೇ ಪ್ರಶ್ನೆ ಇದು. ಅನಧಿಕಾರಿಗಳು ಯಾರು? ಅನಧಿಕಾರಿಣ ಪರೇ. ಇದು ಬ್ರಹ್ಮಾಂಡ ಪುರಾಣದ ಮಾತೆಯಾಗಿದೆ. ಇದರ ಮಧ್ವರು ಉಲ್ಲೇಖ ಮಾಡುತ್ತಾ ಮೇಲೆ ಹೇಳಿದ ಮಹಾಧಿಕಾರಿಗಳು ಅಥವಾ ಉತ್ತಮಾಧಿಕಾರಿಗಳು ಅವರನ್ನು ಬಿಟ್ಟು, ಹಾಗೂ ಅಲ್ಪಾಧಿಕಾರಿಗಳು ಇವರನ್ನು ಬಿಟ್ಟು, ಮಹಾಧಿಕಾರಿಗಳು ಅಲ್ಪಾಧಿಕಾರಿಗಳು ಇವರನ್ನು ಬಿಟ್ಟು ಉಳಿದವರೆಲ್ಲ ಅನಧಿಕಾರಿಗಳಾಗಿದ್ದಾರೆ. ಆ ಅರ್ಹತೆಯ ಮಟ್ಟಕ್ಕೆ ನಾವು ಇನ್ನೂ ಮುಟ್ಟಿಲ್ಲ ಅಂತಲೇ ಅರ್ಥ. ಹಾಗಾಗಿ ಬಹುಶಃ ನಾವು ಆ ಸಾಧನೆ ಮಾಡಲಿಕ್ಕೆ ಅಷ್ಟೊಂದು ಪರಿಪಕ್ವ ಯೋಗ್ಯತೆ ಬಂದಿಲ್ಲ ಅಂತ ನಾವು ಚಿಂತನೆ ಮಾಡಬಹುದು ಅಂತ ಅನ್ನಿಸ್ತದೆ. ಆ ಚಿಂತನೆ ನಾವು ಮಾಡಿಕೊಂಡು ಯೋಗ್ಯತೆಯನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿಕೊಂಡು ಮಾತನ್ನು ಕೂಡ ಯೋಚನೆ ಮಾಡತಕ್ಕಂಥದ್ದು. ಹಾಗಾಗಿ ಅವರಿಗೆಲ್ಲ ಸ್ವಾಭಾವಿಕವಾಗಿ ಬಂದ್ಬಿಡ್ತದೆ ಭಗವಂತನ ಜ್ಞಾನ, ಆ ಅಧಿಕಾರ ಅವರಿಗಿದೆ, ಎಲಿಜಿಬಿಲಿಟಿ ಇದೆ. ನಾವು ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಬೇಕಾಗ್ತದೆ ಅನ್ನುವ ಮಾತನ್ನು ಯೋಚನೆ ಮಾಡತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. 64ನೇ ಪ್ರಶ್ನೆ. ಶುಕಮುನಿಗಳು ನೀಡಿದ ಸರಳ ಜೀವನದ ಸಂದೇಶವೇನು? ಪರೀಕ್ಷಿತ ರಾಜನಿಗೆ ಸರಳ ಜೀವನದ ಸುಂದರ ಉಪದೇಶವನ್ನು ಕೊಡ್ತಾರೆ ಶುಕಾಚಾರ್ಯ. ಈ ಸರಳ ಜೀವನ ಉಪದೇಶ ಯಾಕೆ ಅತ್ಯಂತ ಅವಶ್ಯವಾದದ್ದು ಅದನ್ನು ನಾವು ನೋಡುವಂತಾಗಿದ್ದರೆ, ಭಗವಂತನ ಧ್ಯಾನ ಮಾಡಬೇಕು ಅಂತಾಗಿದ್ದರೆ ಅಥವಾ ಜ್ಞಾನ ಪಡ್ಕೋಬೇಕು ಅಂತಾಗಿದ್ದರೆ ಪ್ರಪಂಚದ ಬಗ್ಗೆ ವೈರಾಗ್ಯ ಬೇಕು ಅಂತಾಗಲೇ ನೋಡಿದ್ದಾಯಿತು. ಈ ವೈರಾಗ್ಯವನ್ನು ಸಂಪಾದನೆ ಮಾಡತಕ್ಕಂಥ ಕ್ರಮ ಹೇಗೆ? ಆ ಸಂಪಾದನೆ ಮಾಡೋ ಕ್ರಮ ಅಂತ ಅನ್ನುವಾಗ ಹಂತ ಹಂತವಾಗಿ ಪದಾರ್ಥಗಳ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬೇಕು.
ಅದಕ್ಕೆ ಶಾಸ್ತ್ರದಲ್ಲಿ ಕ್ರಮ. ಎಲ್ಲೋ ಬದರಿಗೋ ತಿರುಪತಿಗೋ ಮತ್ತೆಲ್ಲೋ ಹೋದಾಗ, ಕ್ಷೇತ್ರಕ್ಕೆ ಹೋದಾಗ, ಪುಣ್ಯ ಸ್ಥಳಕ್ಕೆ ಹೋದಾಗ ತಿನ್ನುವ ಪದಾರ್ಥದಲ್ಲಿ ಒಂದು ಯಾವುದೋ ಸ್ವೀಟ್ ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಒಂದೊಂದು ಸಲ ಯಾತ್ರೆ ಮಾಡಿದಾಗ ಕ್ರಮವಾಗಿ ಬಿಡ್ತಾ ಬರಬೇಕು ಅಂತ ಅರ್ಥ. ಇದನ್ನು ಹಂತ ಹಂತವಾಗಿ ವೈರಾಗ್ಯವನ್ನು ಬೆಳೆಸಿಕೊಳ್ಳುವ ಕ್ರಮ ಇದು. ಹಾಗಾಗಿ ಬದುಕಲಿಕ್ಕೆ ಎಷ್ಟು ಅವಶ್ಯವಾಗಿದೆ ಅಷ್ಟನ್ನು ಇಟ್ಟುಕೊಂಡು ಜೀವನ ಮಾಡತಕ್ಕಂಥದ್ದನ್ನು ರೂಢಿಸಿಕೊಳ್ಳಬೇಕು. ಅಂದರೆ ಸಾಧ್ಯ ಇದೆ. ಮೊದಲೆಲ್ಲ ನಾವು ನೋಡ್ತೀವಿ, ನಮ್ಮ 50-30 ವರ್ಷ ಆಚೆಗಿನ ಹಿರಿಯರ ಹಿಂದಿನ ಜನ್ರೇಷನ್ ನೋಡಿದರೆ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಇದು ಅವರಲ್ಲಿರ್ತಕ್ಕಂಥ ಸಂದೇಶ. ಅವತ್ತಿನ ಕಾಲದಲ್ಲಿ ಯಾವುದು ಇಂಥ ಆವಿಷ್ಕಾರ ಯಾವುದೂ ಆಗಿರಲಿಲ್ಲ. ಯಾವುದೋ ಹೈ-ಫೈ ಟೆರ್ಲಿನೋ ಟೆರಿಕಾಟ್ ಬಟ್ಟೆಗಳು ಇದ್ಯಾವುದು ಇರಲಿಲ್ಲ. ಖಾದಿ ಬಟ್ಟೆನೇ, ಆ ಬಟ್ಟೆನ ಹಾಕ್ಕೊಳ್ತಾ ಇದ್ರು. ಖಾದಿ ಧೋತ್ರ ಪಂಚೆ ಉಡ್ತಾ ಇದ್ದರು. ಸಾದಾ ಬಟ್ಟೆಯಲ್ಲಿದ್ದರು. ಸಾದಾ ಬಟ್ಟೆಯಲ್ಲಿಯೇ, ಸಾದಾ ವೇಷದಲ್ಲಿಯೇ ಅವ್ರ ಜೀವನ ಕಳೀತಾ ಇದ್ದರು. ಆದರೂ ಅವರಿಗೆ ಏನೂ ಬೇಸರ ಇರಲಿಲ್ಲ. ಆಮೇಲೆ ಅವತ್ತೆಲ್ಲ ಫೋನು, ಫ್ಯಾನು ಏನೂ ಇರಲಿಲ್ಲ, ಲೈಟ್ ಕೂಡ ಇರಲಿಲ್ಲ. ಸಾದಾ ದೀಪದ ಬೆಳಕಿನಲ್ಲಿಯೋ ಚಿಮಣಿ ಅಂತ ಕರಿತಿದ್ದರು. ಸೀಮೆ ಎಣ್ಣೆ ಬಳಸಿ ಮುಂದೆ ಬಂದಿರತಕ್ಕಂಥ ಸ್ವಲ್ಪ ಹೆಚ್ಚಿನ ಬೆಳಕಿನ ಸಂದರ್ಭ ಅದನ್ನು ಬಳಸಿಯೂ ಆ ಕ್ರಮ ಇತ್ತು. ಹಾಗಾಗಿ ಅವರು ಅದರಲ್ಲೇ ಜೀವನವನ್ನು ಕಳೆದಿದ್ದಾರೆ. ಬದುಕಲಿಕ್ಕೆ ಎಷ್ಟು ಅವಶ್ಯ ಅಷ್ಟನ್ನು ಮಾಡೋಣ. ಅದು ಸಿಂಪಲ್ ಲಿವಿಂಗ್ ಅನ್ನುವ ಅರ್ಥ. ಅದು ಬದುಕುವ ಕ್ರಮ ಸಿಂಪಲ್ ಲಿವಿಂಗ್. ಹೈ ಥಿಂಕಿಂಗ್ ಇತ್ತು. ತಮ್ಮ ಉಳಿದ ಶ್ರಮವನ್ನು, ವಿಚಾರ ಶಕ್ತಿಯನ್ನು ಭಗವಂತನ ಜ್ಞಾನಕ್ಕಾಗಿ ತಂದುಕೊಳ್ಳಿ ಪ್ರಯತ್ನವನ್ನು ಅವರು ಮಾಡ್ತಾಯಿದ್ರು. ಇವತ್ತೆಲ್ಲ ಸ್ವಲ್ಪ ಉಲ್ಟಾ ಆಗಿಬಿಟ್ಟಿದೆ. ಹೈ ಲಿವಿಂಗ್, ಸಿಂಪಲ್ ಥಿಂಕಿಂಗ್. ಏನು ತತ್ವಶಾಸ್ತ್ರ, ಭಾಗವತವ ಅದನ್ನು ಆಮೇಲೆ ಓದಿದ್ರಾಯಿತು. ಭಾಗವತ ವಿಷಯನ ಯಾವುದೋ ಪುರಾಣನ, ಭಗವದ್ಗೀತೆನ ಮತ್ತೆ ನೋಡಿದ್ರಾಯಿತು, ಅದೇನು ದೊಡ್ಡ ವಿಷಯ ಅಂತ. ಸಿಂಪಲ್ ಥಿಂಕಿಂಗ್, ಹೈ ಲಿವಿಂಗ್ ಎಲ್ಲ ಬೇಕು. ದೊಡ್ಡ ದೊಡ್ಡ ಮನೆ, ಹೈಫೈ ಮನೆಗಳು, ವಿಕ್ಟ್ರಿಫೈ ಟೈಲ್ಸು, ಏನು ಫ್ಯಾನು ಅಥವಾ ಎ ಸಿನೋ ಮತ್ತೇನು, ಆಂಡ್ರಾಯ್ಡ್ ಮೊಬೈಲು, ಒಂದಲ್ಲ ಎರಡೆರಡು, ವೆಹಿಕಲ್ ಒಂದಲ್ಲ 4 ಎಷ್ಟೆಷ್ಟು ಸೌಲಭ್ಯ ಬಂದರೂ ಕೂಡ ಇವತ್ತು ಸಾಕು ಅಂತ ಅನಿಸುವುದಿಲ್ಲ. ಡ್ರೆಸ್ನಲ್ಲಿ ಕೂಡ ಅಷ್ಟೇ ವೆರೈಟಿ ಇರಲಿ, ಹೀಗಿರಲಿ ಹಾಗಿರಲಿ ಅನ್ನೋ ರೀತಿ. ಹೀಗೆ ಅದೇ ಒಂದು ಆಸಕ್ತಿ ಬೆಳೆದು ಬಿಡುತ್ತದೆ ಪದಾರ್ಥಗಳು ಸಂಗ್ರಹ ಮಾಡ್ತಕ್ಕಂಥದ್ದೇ. ಬದುಕಲಿಕ್ಕೆ ಜೀವನೋಪಾಯಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡ್ರೆ ಸಾಕು. ಎಲ್ಲ ಎದಕ್ಕೆ ಬೇಕು? ಎಲ್ಲ ಬೇಕಾಗಿಲ್ಲ. ಇವತ್ತು ಆ ಹೊಟ್ಟೆ ಬಾಕತನ, ಸಂಗ್ರಹ ಬಾಕತನ ಅಂತ ಕರೀತಾರೆ. ಇರಲಿ, ತೊಗೊಂಬರೋಣ. ಅವಶ್ಯಕತೆ ಇರಲಿ, ಬೇಕಾದ್ರೆ ಬಿಡಲಿ, ದುಡ್ಡಿದೆಯಲ್ಲ ತಂದುಬಿಡೋಣ. ಈ ಸಂಗ್ರಹ ಪ್ರವೃತ್ತಿ ಹೆಚ್ಚಾದಂತೆ ಮನಸ್ಸು ಕೂಡ ವ್ಯಗ್ರವಾಗ್ತದೆ. ಅದನ್ನು ವಿಚಾರ ಮಾಡು, ಇದನ್ನು ವಿಚಾರ ಮಾಡು, ವೈರಾಗ್ಯ ಬರಲು ಸಾಧ್ಯ ಆಗೋದೇ ಇಲ್ಲ. ಇದನ್ನೇ ಭಗವಂತ ಉಪದೇಶ ಕೊಟ್ಟ ಭಗವದ್ಗೀತೆಯಲ್ಲಿ. ಯದೃಚ್ಛಾ ಲಾಭ ಸಂತುಷ್ಟ. ಸಾಧನೆ ಮಾಡಬೇಕು ಅಂತಾಗಿದ್ದರೆ ಆ ಸಾಧಕನಾಗಿರ್ತಕ್ಕಂಥವನು ಏನು ದೇವರು ಕೊಟ್ಟಿದ್ದಾನೆ ಆ ಮಿನಿಮಮ್ ಪದಾರ್ಥಗಳನ್ನು ಬಳಸಿಕೊಂಡು ಜೀವನವನ್ನು ಮಾಡುವ ಕ್ರಮವನ್ನು ತಂದುಕೊಳ್ಳಬೇಕಾಗಿದೆ. ಯದೃಚ್ಛಾ ಲಾಭ ಸಂತುಷ್ಟ ಅಂತ ಭಗವದ್ಗೀತೆ ಸಂದೇಶ ಆಗಿದ್ದರೆ, ಈ ಭಗವದ್ಗೀತೆಯು ಮೂಲ ಪ್ರೇರಕವಾಗಿರ್ತಕ್ಕಂಥ ಸಂದೇಶ ಅಂತಂದರೆ ಅತ್ಯಂತ ಪ್ರಾಚೀನ ಮೊದಲನೇ ಉಪನಿಷತ್ತು. ಅದನ್ನು ಈಶಾವಾಸ್ಯ ಉಪನಿಷತ್ತು ಅಂತ ಕರೀತಾರೆ. ಅದರ ಪ್ರಾರಂಭದ ಪದ್ಯವೇ ಇದಾಗಿದೆ, ಶ್ಲೋಕವೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧ ಕಸ್ಯ ಸ್ವಿಧನಂ. ಈ ಪ್ರಪಂಚವೆಲ್ಲ ಭಗವಂತ ಅಧೀನವಾಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತಲ್ಲಿ ಏನೆಲ್ಲ ಇದೆ ಬೇಕಾದಿರಲ್ಲ, ಸಣ್ಣ ಇರಲಿ ದೊಡ್ಡದಿರಲಿ, ಜೀವ ಇರಲಿ ಜಡ ಇರಲಿ, ನೀರು, ಬೆಂಕಿ, ಗಾಳಿ, ತಿನ್ನುವ ಪದಾರ್ಥ ಏನೆಲ್ಲ, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವೂ ಭಗವಂತ ಅಧೀನವಾಗಿದೆ. ಇದು ನಮ್ಮ ಅನುಭವಕ್ಕೂ ಇದೆ. ಸ್ವಲ್ಪ ವಿಚಾರ ಮಾಡಿದರೆ, ನಾನು ಸ್ವಲ್ಪ ಈ ವಾಸಿಸುವ ಮನೆ ಅಥವಾ ಈ ಜಾಗ ಮೊನ್ನೆ ಯಾರದೋ ಆಗಿತ್ತು, ಇವತ್ತು ನಂದೇನೋ ಆಗಿರ್ಬೋದು, ಏನೋ ನಾಳೆ ಇನ್ಯಾರ್ದೋ ಆಗತ್ತೆ. ಈ ಜಾಗ, ಈ ಬೆಂಕಿ, ಗಾಳಿ ಅಥವಾ ಸೂರ್ಯ, ಚಂದ್ರ, ನೀರು, ಇವು ನಾನು ಬರುವ ಮೊದಲು, ಹುಟ್ಟುವ ಮೊದಲು ಇದ್ದು, ನಾನು ಸತ್ತು ಹೋದ ಮೇಲೂ ಇರುತ್ತವೆ. ಹಾಗಾಗಿ ಇವು ನನ್ನದಲ್ಲ. ಈ ಕಲ್ಪನೆ ಎಲ್ರಿಗೂ ಇದೆ, ನಂದಲ್ಲ. ನನ್ನದಲ್ಲ ಅನ್ನೋದು ಯಾರು? ಹಾಗಾದರೆ ದೇವರದ್ದು ಅಂತ ಅರ್ಥ. ಅದಕ್ಕೆ ಈಶಾವಾಸ್ಯ ಅಂತ ಹೇಳಿರೋದು. ಈ ನೀರು, ಈ ಬೆಂಕಿ, ಗಾಳಿ ಎಲ್ಲ ನಮ್ಮದಲ್ಲ, ಇದು ಭಗವಂತನದ್ದು. ಈ ಪ್ರಪಂಚವೇ ಭಗವಂತನದ್ದಾಗಿದೆ. ಅದಕ್ಕೋಸ್ಕರ ತೇನ ತ್ಯಕ್ತೇನ ಭುಂಜೀತಾಃ, ಏನು ಭಗವಂತ ಕೊಡ್ತಾನೆ ಅಷ್ಟರಲ್ಲಿಯೇ ತೃಪ್ತರಾಗಿರೋಣ. ದೇವರು ಕೊಟ್ಟು ತೃಪ್ತರಾಗಿರೋಣ, ಸಾಕಿಷ್ಟು.
ಬದುಕಲಿಕ್ಕೆ ಎಷ್ಟು ಬೇಕಾದ್ರೆ ಕೊಡ್ತಾನೆ, ಅದೇನು ಕಮ್ಮಿ ಮಾಡೋದಿಲ್ಲ ಭಗವಂತ. ಬದುಕಲಿಕ್ಕೆ ಏನು ಅವಶ್ಯಕತೆ ಉಂಟು ಅದನ್ನು ಕೊಡ್ತಾನೆ. ಅತಿಯಾದ ಆಸೆಯನ್ನು ಮಾಡುವುದು ಬೇಡ. ತ್ಯಕ್ತೇನ ಭುಂಜೀತ. ತ್ಯಕ್ತೇನ ಅಂದರೆ ದತ್ತೇನ ಅಂತ ಅರ್ಥ. ಇದನ್ನು ವ್ಯಾಖ್ಯಾನ ಬರೀತಾರೆ ಈಶಾವಾಸ್ಯ ಖಂಡಾರ್ಥದಲ್ಲಿ ಮಂತ್ರಾಲಯ ಪ್ರಭುಗಳು. ತ್ಯಕ್ತೇನ, ಭಗವಂತನಿಂದ ದತ್ತೇನ ವಿತ್ತೇನ ಕೊಡಲ್ಪಟ್ಟ ಸಂಪತ್ತಿನಿಂದ ಅನುಕೂಲಗಳಿಂದ ನಾವು ಜೀವನ ಮಾಡೋಣ. ಯಾರೋ ಶ್ರೀಮಂತರ ಹತ್ರ ಹೋಗಿ ದೇಹಿ ಅಂತ ಬೇಡುವುದು ಬೇಡ. ಯಾಕೆ? ಇವತ್ತು ಅವನು ಕೊಡ್ಬೋದು, ಕೊಡಲಿಕ್ಕಿಲ್ಲ. ನಾಳೆ ಅವಮಾನವನ್ನೇ ಮಾಡಬಹುದಾಗಿದೆ. ಬೇಕಾ ಈ ಹಂಗಿನ ಜೀವನ? ಯಾರ ಹಂಗೂ ಬೇಡ. ಚಟ್ನಿ ಭಕ್ರಿ ತಿಂದುಕೊಂಡಿದ್ರೂ ಅಡ್ಡಿ ಇಲ್ಲ. ನಮ್ಮ ಮನೆಯಲ್ಲಿರೋಣ, ಸ್ವಾಭಿಮಾನದ ಬದುಕನ್ನು ಬಾಳೋಣ. ಈ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಈಶಾವಾಸ್ಯ ಉಪನಿಷತ್ತು. ಹಾಗಾಗಿ ಬದುಕಲಿಕ್ಕೆ ಎಷ್ಟು ಮಿನಿಮಮ್ ಪದಾರ್ಥಗಳು ಬೇಕೋ ಅಷ್ಟನ್ನು ಸ್ವೀಕಾರ ಮಾಡಿ ಬದುಕುವ ಕ್ರಮವನ್ನು ರೂಢಿಸಿಕೊಳ್ಳಬೇಕಾಗಿದೆ ಅಂತ ಈ ಮಾತಿನ ಸಂದೇಶ ಆಗಿದೆ. ಅದನ್ನೇ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಅನ್ನುವಂತೆ ಸರಳ ಜೀವನದ ಉನ್ನತ ಚಿಂತನೆಯನ್ನು ಅಳವಡಿಸಿಕೊಳ್ಳುವುದು. ಇದರ ಜೊತೆಗೆ ಸ್ವಾವಲಂಬಿ ಹಾಗೂ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವುದು. ಇವತ್ತು ನಾವು ಬೇಡ್ತಾ ಹೋದರೆ ಮತ್ತಷ್ಟು ಜನರಲ್ಲಿ ನಾವು ನಗೆಪಾಟ್ಲಿಗೆ ಇಡಾಗ್ಬಿಡ್ತೀವಿ. ಏನ್ರಿ ಅವರು ನನ್ನ ಹತ್ರ ಬೆಳ್ಳಿಕ್ಕೆ ಬಂದರು, ಅವ್ರನ್ನ ಕೇಳ್ತಾರೆ, ಇವ್ರನ್ನ ಕೇಳ್ತಾರೆ. ಬರೀ ಅವ್ರು ಬಿಡೋದೇ ಕಾಯಕ ವೃತ್ತಿ ಆಗಿಬಿಟ್ಟಿದೆ. ಎಲ್ಲರೂ ಹೀಗಳಿದ್ದಾರೆ. ಹಾಗಾಗಿ ಅಸಹ್ಯ, ಒಂದು ರೀತಿಯ ಅವಮಾನ, ಒಂದು ರೀತಿ ಇನ್ಸಲ್ಟ್, ಆ ಜೀವನ ಬೇಡ, ಹಂಗಿನ ಜೀವನ ಬೇಡ ಅನ್ನುವ ಸಂಗತಿಯನ್ನು ತಂದುಕೊಳ್ಳತಕ್ಕಂಥದ್ದು. ಸರಳ ಜೀವನ ಶೈಲಿಯಿಂದ ಹಪಾಪಿತನ ಮೊಟಕುಗೊಂಡು ನನಗೆ ಇಷ್ಟು ಸಾಕು, ಬದುಕಲಿಕ್ಕೆ ಏನು ಬೇಕು ಅಷ್ಟಿದೆಯಲ್ಲ, ಸಾಕಲ್ಲ, ಇದಕ್ಕೆ ಹೆಚ್ಚಿಗೆ ಏನು ಬೇಕಾಗಿ ಸಾಕಿಷ್ಟು ಅಂತ ಹೇಳಿ ವಿಮಾನದಲ್ಲಿ ಇವತ್ತೆಲ್ಲ ಪ್ರಯಾಣ ಮಾಡ್ಕೊಂಡಿರ್ತಾರೆ. ಅಲ್ಲೆಲ್ಲ ಸಾದಾ ಎಕಾನಮಿ ಕ್ಲಾಸ್ನ ಕರೀತಾರೆ, ಹಾಗೆಯೇ ಎಕ್ಸಿಕ್ಯೂಟಿವ್ ಕ್ಲಾಸ್ನ ಕರೀತಾರೆ. ಅದು ಶ್ರೀಮಂತಿಕೆಯ ದೋತ್ ಸಂದರ್ಭ. ವಿಮಾನನೇ ಅಷ್ಟೇ ಸ್ಪೀಡಾಗಿ ಹೋಗ್ತದೆ, ಅಷ್ಟೇ ವೇಗವಾಗಿ, ಅಷ್ಟೇ ಆ ಊರಿಗೆ ತಲುಪಿಸ್ತದೆ. ಎಕಾನಮಿ ಕ್ಲಾಸಲ್ಲಿ ಹೋದ್ರೂ ನಮ್ಮ ಕೆಲಸ ಆಗ್ತದೆ. ಅದು ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಹೋಗಬೇಕು, ಇನ್ನೂ ಹೆಚ್ಚಿನ ದುಡ್ಡು ಕೊಟ್ಟು. ಯಾಕೆ? ಅದು ಬೇಕಿಲ್ಲ ಅಸ್ತಿತ್ವದಲ್ಲಿ. ಅವಶ್ಯಕತೆ ಇದ್ದರೆ ವಿಚಾರ ಬೇರೆ. ಹಾಗಾಗಿ ಹೀಗೆ ಒಂದು ಉದಾಹರಣೆ ಅಷ್ಟೇ. ಹಾಗೆ ನಾವು ಎಲ್ಲಿ ಮಿನಿಮಮೈಸ್ ಮಾಡಬಹುದೋ ಅಷ್ಟನ್ನು ಮಾಡಿಕೊಂಡ್ರೆ ಸಾಕು. ಹಾಗಾಗಿ ಸರಳ ಜೀವನ ಶೈಲಿಯಿಂದ ಹಪಾಪಿತನ ಮೊಟಕುಗೊಂಡು ಉನ್ನತ ಜ್ಞಾನ ಸಾಧನೆಗೆ ಸಮಯ, ಶ್ರಮ ಮುಂತಾದವುಗಳನ್ನು ಹೊಂದಿಸಿಕೊಳ್ಳಲು ಸಾಧ್ಯವಾಗ್ತದೆ. ನಮಗೆ ಈ ಹಪಾಪಿತನೇ ಮುಗಿಲಿಲ್ಲ ಅಂದರೆ ಇನ್ನೂ ಬೇಕು, 2 ಮನೆ ಸಾಕಾಗೋದಿಲ್ಲ, ಮತ್ತೊಂದು ಮನೆ, ಇನ್ನೊಂದು ಫ್ಲ್ಯಾಟು, ಮತ್ತೊಂದು ಸೈಟು. ಯಾವಾಗ ಮುಕ್ತಾಯವಾಗೋದು ಆಸೆ? ಇಷ್ಟು ಸಾಕು, ಬದುಕಲಿಕ್ಕೆ ಒಂದು ಇದೆಯಲ್ಲ, ಸಾಕಿಷ್ಟು ಒಂದು ತೀರ್ಮಾನ ಮಾಡಿದರೆ ಆ ಉಳಿದ ಸಮಯವನ್ನು, ಹಣವನ್ನು ಭಗವಂತನ ಜ್ಞಾನಕ್ಕಾಗಿ, ಧರ್ಮ ಸಂಪಾದನೆಗಾಗಿ ಬಳಸಲಿಕ್ಕೆ ಅವಕಾಶ ಆಗ್ತದೆ. ಇಲ್ಲದೇ ಇದ್ದರೆ ಈ ಲೌಕಿಕ ಆಸೆ ಎಂದೂ ಮುಕ್ತಾಯವಾಗುವುದಿಲ್ಲ. ಇದು ಮುಕ್ತಾಯವಾಗದೇ ಇದ್ದರೆ ಭಗವಂತನ ನಾವು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಭಗವಂತನ ಚಿಂತನೆ ನಡೆಸಲಿಕ್ಕೆ ಒಂದಷ್ಟು ಸಮಯ ಬೇಕು, ಶ್ರಮವೂ ಬೇಕು. ಅದನ್ನು ನಾವು ಒಂದಷ್ಟು ಲೌಕಿಕ ಪದಾರ್ಥಗಳನ್ನು ಒಂದು ಮಿತಿಯಲ್ಲಿ ಇಟ್ಟುಕೊಂಡದ್ದಾದರೆ ಆ ಕಾರ್ಯ ಹೋಗಲಿಕ್ಕೆ ಸಾಧ್ಯ ಉಂಟು ಅಂತ ಚಿಂತನೆ ಮಾಡ್ತಕ್ಕಂಥದ್ದು. ಹಿಂದಿನ ಜನರಲ್ಲಿ ಆಗಲಿದಂತಾನೆ ಒಂದು 30 ವರ್ಷ ಆಚೆ ಜನ್ರೇಷನಲ್ಲಿ ಸಾದಾ ಅವರ ಬಟ್ಟೆಗಳ ರೀತಿ ಇತ್ತು, ಸಾದಾ ಲೈಫ್ ಸಿಸ್ಟಮ್ ಕೂಡ ಆಗಲಿಂತಾನೆ. ಫೋನ್ ಇಲ್ಲ, ಫ್ಯಾನ್ ಇಲ್ಲ, AC ಇಲ್ಲ, ಫ್ಯಾನ್ ಕೂಡ ಇರಲಿಲ್ಲ, ಲೈಟ್ ಕೂಡ ಇರಲಿಲ್ಲ. ಆದರೂ ಭಾಳ ಸಂತೋಷದ ತೃಪ್ತಿಯ ಜೀವನವನ್ನು ಪಡ್ಕೊಂಡಿದ್ರು. ದೊಡ್ಡ ಇನ್ಕಮ್ ಕೂಡ ಇರಲಿಲ್ಲ, ಆದರೂ ತೃಪ್ತಿಯ ಜೀವನವನ್ನು ಅವರು ನಡೆಸಿದರು. ಇವತ್ತು ವ್ಯತ್ಯಾಸ ಆಗಿಬಿಟ್ಟಿದೆ. ಇವತ್ತೆಲ್ಲ ಏನು ಹೈಫೈ ಲೈಫ್ ನಡೆದಿದೆ. 25 ಲಕ್ಷ ಪ್ಯಾಕೇಜು, 30 ಲಕ್ಷ ಪ್ಯಾಕೇಜು, ಏನೆಲ್ಲ ಇಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದರೂ ಕೂಡ ಅವರಿಗೆ ಕೊರತೆ ಕಾಡ್ತಾ ಇದೆ. ಹೌದ್ರಿ, ಬೇಕಾಷ್ಟು ಸಂಪಾದನೆ ಇದೆ, ಆದರೆ ಏನು ಮನಃಶಾಂತಿ ಇಲ್ಲ. ದುಡ್ಡು ಬೇಕಾಷ್ಟಿದೆ, ಮನಃಶಾಂತಿ ಉಂಟಾ? ಇಲ್ಲ. ಇವತ್ತು ಭಾರತೀಯರೆಲ್ಲರೂ ಕೂಡ ಅಮೆರಿಕ ಕಡೆ ನೋಡ್ತಿದ್ದಾರೆ. ಅಲ್ಲಿ ದುಡ್ಡು ತುಂಬ ಉಂಟು. ನಾವು ಅಮೆರಿಕಕ್ಕೆ ಹೋದರೆ ಅಲ್ಲಿ ನೆಲೆಸಿದರೆ ಬಹುಶಃ ಮನಃಶಾಂತಿಯನ್ನು ಆ ಹಣದ ಮೂಲಕ ತಂದುಕೊಳ್ಳಬಹುದೇನೋ ಅಂತ. ಆ ಕಡೆ ಜನರು, ಅಂದರೆ ಅಮೆರಿಕ ಜನರು ಭಾರತ ಕಡೆ ನೋಡ್ತಾ ಇದ್ದಾರೆ. ನಮಗೆ ದುಡ್ಡು ಬೇಕಾಷ್ಟಿದೆ, ಆದರೆ ಬೇಕಾದ ಮುಖ್ಯವಾದ ತೃಪ್ತಿ ಇದರಿಂದ ದೊರೀತಾ ಇಲ್ಲ. ಈ ಮನಃಶಾಂತಿ ಭಾರತದಿಂದ, ಅಧ್ಯಾತ್ಮ ಜ್ಞಾನ ಸಾಧನೆಯಿಂದ ಸಾಧ್ಯ. ಅವ್ರ ಕಡೆ ಮುಖ ಮಾಡ್ತಾರೆ. ಹರಿರಾಮ ಹರೇ ಕೃಷ್ಣಪ್ಪ ಅಂತೆಲ್ಲ ಅಲ್ಲಿಂದ ಬಂದು ಜನರೇ ಆಗಿದ್ದಾರೆ ಅವರು. ನೋಡಿ, ನಮ್ಮ ಚಿಂತನೆ ಆ ಕಡೆಗೆ, ದುಡ್ಡಿದೆ, ಬೇಕಾಷ್ಟು ದುಡ್ಡು ಸಂಪಾದನೆ ಮಾಡಿಬಿಟ್ರೆ ಸುಖ ಬರ್ತದೆ ಅಂತ. ಅವ್ರ ಚಿಂತನೆ ದುಡ್ಡು ಬೇಕಾಷ್ಟಿದೆ, ಶಾಂತಿ ಇಲ್ಲ, ಈ ಕಡೆ ನೋಡ್ತಾ ಇದ್ದಾರೆ. ಹಾಗಾಗಿ ಮನಃಶಾಂತಿ ನಮ್ಮ ಹಿಂದಿನ ಜನ್ರೇಷನಲ್ಲಿ ತೃಪ್ತಿ ಇತ್ತು.
ಇವತ್ತು ಬೇಕಾಷ್ಟು ಸಂಪಾದನೆ ಇದ್ದರೂ ಕೂಡ ಮನಃಶಾಂತಿ ಇಲ್ಲ, ಏನೋ ಒಂದು ರೀತಿಯ ಕೊರಗು, ಏನೋ ದುಃಖ, ಆದರೂ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ, ಸಂತೃಪ್ತಿ ಭಾವನೆ ಇಲ್ಲ. ಆ ಕಾರಣಕ್ಕೋಸ್ಕರ ಈ ಸುಂದರ ಸರಳ ಜೀವನವನ್ನು ನಾವು ನಡೆಸ್ತಕ್ಕಂಥ ಸಂದೇಶವನ್ನು ಶುಕಾಚಾರ್ಯರು ಇಲ್ಲಿ ಕೊಟ್ಟಿದ್ದಾರೆ. ಆ ಸರಳ ಜೀವನ ನಾವು ಒಗ್ಗಿಕೊಂಡ್ವಿ ಅಂತಂದರೆ ನಮ್ಮ ಮುಂದಿನ ಸಾಧನೆಗೆ ಆ ಜೀವನ ಶೈಲಿ ಅನುಕೂಲವಾಗ್ತದೆ. ಇಷ್ಟು ಸಾಕಪ್ಪ ಅಂತೇಳಿ ಆಗ ಹೇಳಿದ್ರೆ ಉಳಿದ ಸಮಯ, ಉಳಿದ ಶ್ರಮ, ದುಡ್ಡು ಎಲ್ಲವನ್ನು ಕೂಡ ಜ್ಞಾನ ಕಾರ್ಯ, ಧರ್ಮ ಕಾರ್ಯಕ್ಕೆ ವಿನಿಯೋಗಿಸಲು ಸಾಧ್ಯವಾಗುತ್ತದೆ. ಹಾಗೆ ಬದುಕಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಬಳಸಿಕೊಳ್ಳೋಣ ಅನ್ನೋ ಮಾತಿನ ಸಂದರ್ಭವನ್ನು ನೋಡಬಹುದು ಅನಿಸ್ತದೆ. ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.